ಕುಮಾರಸ್ವಾಮಿ ಅವರು ಇದರ ಪ್ರಿಲಿಮಿನರಿ ನೋಟಿಫಿಕೇಶನ್ನು ಕೂಡ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಮಾಡಿದ್ದು ಪ್ರಾಜೆಕ್ಟ್ನ ನೋಟಿಫಿಕೇಶನ್ ಅಷ್ಟೇ. ಆಮೇಲೆ ಇದರ ಒಂದು ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇವತ್ತು ರೆಡ್ ಝೋನ್ ಮಾಡಿಬಿಟ್ಟಿದ್ದಾರೆ ಅಂತ ಅರ್ಚಾಡ್ಕೊಳ್ತಾರಲ್ಲ, ಇಟ್ ಈಸ್ ಜಸ್ಟ್ ಎ ಮಾಸ್ಟರ್ ಪ್ಲ್ಯಾನ್. ಅದನ್ನು ಬದಲಾಯಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಅವಕಾಶಗಳಿದೆ. ತಿದ್ದುಪಡಿ ಮಾಡಿ ರೆಡ್ ಝೋನ್ ಬೇಕಾದ್ರೆ ತೆರವುಗೊಳಿಸ್ಬೋದಾಗಿತ್ತು. ಕುಮಾರಸ್ವಾಮಿ ಅವರು ಅದೆಂಥದ್ದು ಕನಸಿನ ಕೂಸು ನೀವು ಯಾಕಪ್ಪ ಆ ಪಾಪದ ಕೂಸು ಹಂಗಾದ್ರೆ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ದೀರಾ? ಕನಸಿನ ಕೂಸು ಅಂದ್ರೆ ಕುಮಾರಸ್ವಾಮಿ ಅವರು ಅಂತ ಕೂಡ ನೋಡಿ, ಕುಮಾರನ್ನ ನಾನು ಜೈಲಿಗೆ ಕಳಿಸಿದ್ರು ಸಂಚ್ ಮಾಡ್ತಾ ಇದ್ದಾರೆ. ಅಲ್ಲ, ಒಂದ್ ನಿಮಿಷ. ಈಗ ಅವರು ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ ಇದೇ ಮಾನ್ಯ ಕುಮಾರಣ್ಣ ಅವರು ಅವ್ರನ್ನ ಜೈಲ್ಗೆ ಹೋಗಿ ಭೇಟಿ ಮಾಡಿ, ಅವ್ರ ತಾಯಿಯವ್ರನ್ನ ಭೇಟಿ ಮಾಡಿ ಧೈರ್ಯ ತುಂಬಿಸಿ ಬಂದಂಥದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು. ಆಮೇಲೆ ಮೊದಲನೇ ದಿನವೇ ಒಂದು ಪಾಪ ಅವ್ರು ಹೇಳ್ತಾರೆ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ, ನಮಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ ಅಂತ. ಒಕ್ಕಲಿಗರು ಮುಖ್ಯಮಂತ್ರಿ ಆದ್ರಲ್ಲ ನಮ್ಮ ಸಮುದಾಯದಲ್ಲಿ ಅನ್ನೋದಕ್ಕೋಸ್ಕರ ಮೊದಲನೇ ದಿನ ಕುಮಾರಸ್ವಾಮಿ ಅವರಾಗಲಿ, ದೇವೇಗೌಡರು ಸಾಹೇಬರಾಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ, ನಾವು ಅವ್ರಿಗೆ ಅಭಿನಂದನೆ ಸೂಚಿಸುತ್ತೆ. ಅದು ಕೂಡ ಪಬ್ಲಿಕ್ ಡಾಕ್ಯುಮೆಂಟ್. ನಮ್ಮ ಎಕ್ಸ್ ಖಾತೆಗಳಲ್ಲಿ ನಾವು ಅಭಿನಂದನೆ ಸೂಚಿಸಿದ್ದೀವಿ. ಆದರೆ ಒಕ್ಕಲ್ತನ ಮಾಡ್ತಕ್ಕಂಥ ಬಡ ಒಕ್ಕಲಿಗ ರೈತ ಏನಿದ್ದಾರೆ ಅವನ ರಕ್ಷಣೆಗೆ ನಾವು ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಕೂಡ ನಮ್ಮ ಧರ್ಮ ಇದೆ. ಒಬ್ಬ ಒಕ್ಕಲಿಗ ಸಮುದಾಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಾವು ಎಷ್ಟು ಅಭಿನಂದನೆ ಸೂಚಿಸಿದೀವೋ, ಒಕ್ಕಲ್ತನ ಮಾಡ್ತಕ್ಕಂಥ ಬಡ ರೈತನ ಜೊತೆಯಲ್ಲಿ, ಆ ಬಡ ಒಕ್ಕಲಿಗನ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಕೂಡ ಅಷ್ಟು ನಮ್ಮದೊಂದು ಧರ್ಮ ಇದೆ, ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಹೊರತುಪಡಿಸಿ ಈಗ ಬಂದು ಕೂತ್ಕೊಂಡು ಮೀಡಿಯಾ ಮುಂದೆ ಸ್ಕ್ರಿಪ್ಟ್ ಬರ್ಕೊಂಡು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಏನೂ ಬರಲ್ಲ. ನಾನು ಹೇಳಿದ್ನಲ್ಲ, ಎರಡೇ ಪ್ರಶ್ನೆ ಉತ್ತರ ಕೊಡಲಿ. ರಿವ್ಯೂ ಕಮಿಟಿ ಮಾಡ್ತೀನಿ ಅಂತ ಹೇಳಿದವರು ಅವರೇ. ನೋಡಿ ಇರ್ಲಿ, ಆಯ್ತು, ಅದು ಅವರು ಹೈಕಮಾಂಡಿಗೆ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ. ಈಗ ಒಂದು ಮಾತು ಹೇಳ್ತೀನಣ್ಣ, ಇಷ್ಟೆಲ್ಲ ಚರ್ಚೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಈಗ ರೈತರ ಕನ್ಸೆಂಟ್ ತಗೊಳ್ತಕ್ಕಂಥದ್ದಕ್ಕೆ ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು LAR ಆ್ಯಕ್ಟ್ 2013 ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಏನಿದೆಯಲ್ಲ, ಆ ಅಕ್ವಿಸಿಷನ್ ಆ್ಯಕ್ಟಲ್ಲಿ ನೀವೇನಾದ್ರೂ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿದ್ದಾಗಿದ್ದರೆ ಕನಿಷ್ಠ ಪಕ್ಷ 80% ಜನ ರೈತರ ಕನ್ಸೆಂಟ್ ಅಪ್ಫ್ರಂಟ್ ಪ್ರಯರಲ್ಲಿ ರೈತರ ಕನ್ಸೆಂಟ್ ಕೊಡಬೇಕಾಗಿತ್ತು ಆ ಆ್ಯಕ್ಟಲ್ಲಿ ಮಾಡಿದರೆ. ಅದನ್ನು ಬಿಟ್ಟು ಕೂಡ ಆ್ಯಕ್ಟಲ್ಲಿ ಯಾಕೆ ಮಾಡ್ತಾರೆ? ಕೂಡ ಆ್ಯಕ್ಟಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಇರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇರ್ಬೋದು, ಇದನ್ನೆಲ್ಲ ಉಲ್ಲಂಘನೆ ಮಾಡಬೇಕಾಗಿತ್ತು. ಒಟ್ಟಾರೆಯಾಗಿ ಕನ್ಸೆಂಟ್ ಪಡಿತಕ್ಕಂಥ ಪ್ರಯತ್ನನೇ ಪಟ್ಟಿಲ್ಲ. ಕೇವಲ 26 ಹಳ್ಳಿ. ಎಷ್ಟು ದಿನ ತಗೊಳುತ್ತೆ ಕನ್ಸೆಂಟ್ ಪಡೆಯೋಕ್ಕೆ? 2 ಪಂಚಾಯಿತಿ. ಯಾಕೆ ಬರಲಿಲ್ಲ ಇಲ್ಲಿವರೆಗೂ ಅಧಿಕಾರಿಗಳು? ಎಷ್ಟು ಜನದ ಕನ್ಸೆಂಟ್ ತೊಗೊಂಡಿದ್ದಾರೆ? ಆಯಿತು, ಇಫ್ ಅವ್ರು ಕನ್ಸೆಂಟ್ ತಗೊಂಡಿದ್ದಾರೆ ಅನ್ನೋದಾದರೆ ಅದನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಪಬ್ಲಿಕ್ ಡೊಮೇನಲ್ಲಿ ರಿಲೀಸ್ ಮಾಡಲಿ, ಒಂದು ಶ್ವೇತಪತ್ರ ಹೊರಡಿಸ್ಲಿ. ಅದನ್ನು ನಾವೆಲ್ಲ ನೋಡ್ತೇವೆ ಕಂಡಾರೆ ಎಷ್ಟು ಜನ ಸಹಿ ಹಾಕಿದ್ದಾರೆ ಅಂತ ಕನ್ಸೆಂಟ್. ಈಗ ಒಂದು ಸಮಿತಿ ರಚನೆ ಮಾಡ್ತೀವಿ 2 ತಿಂಗಳವರೆಗೂ ತಾತ್ಕಾಲಿಕ ಬ್ರೇಕ್. ಸರ್ ಏನೂ ಇಲ್ಲ, ಇವ್ರದ್ದು ಒಳಗಡೆ ಬೇರೆ ಬೇರೆ ಥರ ಹೇಳಿದ್ನೆಲ್ಲ ಪ್ರತಿನಿತ್ಯದ ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಭಾಳ ಜನ ನಟರು ಒಳಗಡೆ ಇದ್ದಾರೆ, ಇಲ್ಲಿ ಸ್ಕ್ರಿಪ್ಟ್ ಬರೆಯೋರು ಇದ್ದಾರೆ, ಡೈರೆಕ್ಟ್ರುಗಳಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ. ಇಲ್ಲ ಅವಾಗ ಬಂದು ನಟನೆ ಮಾಡಿ ಆಚೆ ಕಡೆ ಹೋಗ್ತಾ ಇರ್ತಾರೆ ಅಷ್ಟೇ ಇವರೆಲ್ಲ. ಈಗ ಹೇಳಿದ್ನಲ್ಲ, ಈಗ ರಿವ್ಯೂ ಕಮಿಟಿ ಮಾಡ್ತೀವಿ ಅಂದಮೇಲೆ ಮತ್ತೆ ಯಾಕೆ ಸೂಚನೆ ಹೊರಡಿಸ್ತಾರೆ? ಕಮಿಟಿ ಒಳಗೆ ಇಂಥವ್ರು ಇರ್ಬೇಕಂತ ಏನಾದ್ರು ಅದು ಯಾವುದು ಮುಖ್ಯಮಂತ್ರಿಗಳು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕಮಿಟಿನಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಏನು ಹೇಳಿಲ್ಲ. ಯಾರು ಇರ್ಬೇಕಂತ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತಾವೇನಾದ್ರು ಹೇಳುವಂಥದ್ದು ನೋಡೋಣ. ವಿಚಾರ ಅವ್ರು ಮಾಡ್ತೀನಿ ಅಂದಿದಾರಲ್ಲ. ಈಗ ಮೊನ್ನೆ ಅದೇನೋ ಕಾಟಾಚಾರದ ಸಭೆ ಕರೆದು ರೈತರನ್ನ ಅಂತ ಕರೆದು ಕೂರ್ಸ್ ಮಾಡ್ದಂಗೆ ಕಮಿಟಿ ಮಾಡೋದಾದ್ರೆ ಮತ್ತು ಕಮಿಟಿಲಿ ಅರ್ಥ ಏನಿದೆ? ಪರ ವಿರೋಧ ಇಬ್ರು ಇರಬೇಕು ಕಮಿಟಿನಲ್ಲಿ, ಸಾಧಕ ಬಾಧಕ ಎರಡೂ ಚರ್ಚೆ ಆಗಬೇಕು. ಸರಿ, ಪೊರಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಹೊಡಿಬೇಡಿ, ಹೊಡೆದಿದ್ರೆ ನನಗೆ ಹೊಡೀರಿ ಅಂತಂದು CM ಅವರು ಹೇಳಿದ್ರು. ಈಗ ಸರ್ ನಿನ್ನೆ ಏನಾಗಿದೆ, ಈಗ ಮೊನ್ನೆ ಆದಂಥ ಘಟನೆ, 2 ದಿನದಿಂದ ಆದಂಥ ಘಟನೆ, ನಾನು ಇಲ್ಲಿ ಬಂದ್ಬಿಟ್ಟಿದ್ದೆ ಕಲಬುರಗಿಗೆ. ಹಾಗಾಗಿ FIRಗಳು ದಾಖಲೆ ಮಾಡ್ತಾರೆ. FIR ಯಾರ ಮೇಲೆ ದಾಖಲಾತಿ ಮಾಡಿದ್ದಾರೆ ಅಂದರೆ 10 ಜನದ ಮೇಲೆ FIR ಹಾಕಿದ್ದಾರೆ. ಆ 10 ಜನದಲ್ಲಿ 5 ಜನ ಮಹಿಳೆಯರು. ಅದರಲ್ಲಿ 3 ಜನ ಇಲ್ಲವೇ ಇಲ್ಲ, ಎಲ್ಲಿ ಫಿಸಿಕಲಿ ಅಲ್ಲಿ ಇಲ್ಲವೇ ಇಲ್ಲ, ಪ್ಲೇಸಲ್ಲೇ ಇಲ್ಲ. ಅಂಥವ್ರ ಮೇಲೆ FIR. ಎಲ್ಲಿ ಹೊಡಿಯೋಕ್ಕೆಲ್ಲಿ ಸಿಗ್ತಾರೆ? ಯಾರಿಗೆ ಹೊಡಿತಾರೆ? ಪಾಪ ರೈತರು ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡ್ರೆ ಎಲ್ಲ ಉತ್ತಮ.
ಆದರೆ ಈಗಲೂ ಇದನ್ನೇ ಮಾಡ್ಕೊಂಡು ಹೊರಡೋದಾದರೆ ನಾವು ಕೈ ಕಟ್ಕೊಂಡು ಕೂರೋಕ್ಕಾಗಲ್ಲ. ಕಾನೂನಿನಡಿಯಲ್ಲಿ ಅವಕಾಶಗಳಿದೆ. ನಾವೇನು ಮಾಡ್ಬೇಕು, ರೈತರ ಜೊತೆ ಹೋರಾಟ ಮಾಡ್ತೀವಿ, ಆನ್ ಗ್ರೌಂಡು ಮಾಡ್ತೀವಿ, ಲೀಗಲ್ ಬ್ಯಾಟಲು ಮಾಡ್ತೀವಿ.